ಅನ್ನದಾತರಿಗೆಲ್ರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿಯ ಕುರಿಬೋಂಡ್ ಸುನಿಲ್. ಇವತ್ತು ನಾವು ಯಾರ ಮನೆಯಲ್ಲಿದ್ದೀವಿ ಅಂದರೆ ಡ್ಯಾನ್ಸ್ ರಾಜ ಡ್ಯಾನ್ಸ್ ಗೊತ್ತಾಗಿರುತ್ತೆ ನಿಮ್ಗೆ ಯಾರು ಅಂತ. ವಿನೋದ್ ರಾಜ್ ಸರ್ ಅವ್ರ ಮನೆಗೆ ಬಂದಿದ್ದೀವಿ. ಅವ್ರ ಮನೆ ಒಳಗಡೆ ಎಂಟ್ರಿ ಆಗ್ತಾಯಿದೆ. ತುಂಬ ಸುಂದರವಾಗಿದೆ, ಅಷ್ಟೇ ಸೈಲೆಂಟಾಗಿದೆ ಜಾಗ. ಅವ್ರ ಮನೆಗೆ ಹೋಗೋಣ, ಅವ್ರ ಮನೆ ತೋರಿಸ್ತೀನಿ. ನಾನು ನಿದ್ದೆ ಬನ್ನಿ. ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಇದು ಲೀಲಾವತಿ ಅಮ್ಮನವ್ರ ಮನೆ. ಎಂಥ ನಟನೆ, ಅಮ್ಮನ ಇವತ್ತು ಮರೆಯೋಕ್ಕೆ ಸಾಧ್ಯ ಇಲ್ಲ ಲೀಲಾವತಿ ಅಮ್ಮನವ್ರನ್ನ. ಇದು ಅವ್ರ ಮನೆ, ಇಲ್ಲಿ ನೋಡ್ತಾ ಇರ್ಬೋದು. ಇದು ಲೀಲಾವತಿ ಅವ್ರ ಅಮ್ಮ ಅವ್ರ ಮನೆ. ಸೊ ವಿನೋದ್ ರಾಜ್ ಸರ್ ಅವ್ರು ಒಳಗಡೆ ಇದ್ದಾರೆ. ಅವ್ರನ್ನ ನೋಡೋಕ್ಕೆ ಬಂದಿದ್ದೀವಿ, ಭೇಟಿಯಾಗಕ್ಕೆ ಬಂದಿದ್ದೀವಿ. ನೋಡ್ತಾ ಇದ್ದಂಗೆ ಬನ್ನಿ ಒಳಗಡೆ ಬನ್ನಿ ಅಂತ ನಮ್ಗೆ ಅಷ್ಟು ಪ್ರೀತಿಯಿಂದ ಒಳಗಡೆ ಕರ್ಕೊಂಬಂದು ನಮ್ಮನ್ನ ಕೂರಿಸಿದ್ದಾರೆ. ನೋಡಿ ಇದು ಅವ್ರ ಮನೆ. ಇದು ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ನೋಡಿ ಅವ್ರ ಇದು ಅವ್ರ ಗಾಡಿ. ಇದು ವಿನೋದ್ ಸರ್ ಅವ್ರ ಗಾಡಿ. ಅವರು ತುಂಬ ಇದಾವೆ, ಸುಮಾರುಗಳಿದಾವೆ ಅವ್ರ ಗಾಡಿಗಳು. ತುಂಬ ಚೆನ್ನಾಗಿದೆ, ಸಖತ್ತಿದೆ. ಇದು ವಿನೋದ್ ರಾಜ್ ಸರ್ ಅವ್ರದ್ದು. ವಿನೋದ್ ರಾಜ್ ಸರ್ ಅವರ ಗಾಡಿ ಇದು. ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಅವ್ರು ಓಡಿಸೋದು ಪರ್ಸ್ನಲ್ ಗಾಡಿ ಇದೆ ಅವ್ರದ್ದು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇನ್ನೊಂದು 2-3 ಗಾಡಿಗಳಿದ್ದಾವೆ ಅಲ್ಲೆಲ್ಲ ನಿಂತ್ಕೊಂಡು. ಇದೆಲ್ಲ ಪಾರ್ಕಿಂಗ್ ಆ್ಯಕ್ಚುಲಿ. ಇದು ದೊಡ್ಡ ತೋಟ, ಇದು ತುಂಬ ದೊಡ್ಡ ತೋಟ ಇದೆ. ನಾಯಿಗಳು ಸಾಕಿದ್ದಾರೆ ಸುಮಾರಾಗಿ. ನೋಡಿ ಇದೆಲ್ಲ ಕಾರ್ ಪಾರ್ಕಿಂಗ್ ಜಾಗ ಅವ್ರದ್ದು, ವಿನೋದ್ ರಾಜ್ ಸರ್ ಅವ್ರದ್ದು. ಎಲ್ಲ ಗಾಡಿಗಳು ಸುಮಾರಾಗಿದ್ದಾವೆ. ಇದೆಲ್ಲ ಅವ್ರದ್ದೇ ಗಾಡಿಗಳು. ಸುಮಾರು 1 2 3 4 6 ಕಾರ್ಗಳಿದ್ದಾವೆ ಇವ್ರದ್ದು. ಈ ಕಡೆ ಎಲ್ಲ ನಾಯಿಗಳು ಸಾಕಿದ್ದಾರೆ. ಬನ್ನಿ ಬೈ, ಈ ಕಡೆ ಬನ್ನಿ. ಬನ್ನಿ. ಎಲ್ಲಿ ಒಳಗೆ? ಹಾಂ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದೆಲ್ಲ ಅವ್ರ ತೋಟದ ಜಾಗ. ಇದು ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಇಲ್ಲಿ ನೋಡಿ, ಅಲ್ಲಿ ಕಲ್ಯಾಣಿ ಥರ ಕಾಣಿಸುತ್ತೆ. ಆ ಕಡೆ ಎಲ್ಲ ನೋಡ್ತಾ ಇದ್ದಾರೆ, ಕಲ್ಯಾಣಿ ಇದೆ. ಇಲ್ಲಿ ನೋಡಿ, ಇದೆಲ್ಲ ತೋಟದ ಜಾಗ. ಇದು ತುಂಬ ಚೆನ್ನಾಗಿದೆ ಜಾಗ, ಚೆನ್ನಾಗಿ ಮಾಡಿದ್ದಾರೆ. ನೋಡಿ ಇದೆಲ್ಲ ಫುಲ್ ತೋಟ. ಇದು ಹಿಂಗೆ ಹೋಗ್ತಾ ಇದ್ರೆ ತುಂಬ ದೊಡ್ಡ ತೋಟ ಎಲ್ಲ ಕಾಣಿಸುತ್ತೆ ನಿಮಗೆ. ಒಳ್ಳೊಳ್ಳೆ ಗಿಡಗಳು ಹಾಕಿದ್ದಾರೆ, ಸಪೋಟ ಹಾಕಿದ್ದಾರೆ, ಸೀತಾಫಲ ಇದೆ ಇಲ್ಲಿ. ಚೆನ್ನಾಗಿದೆ, ತುಂಬ ಅದ್ಭುತವಾಗಿದೆ. ಸೀತಾಫಲ ಇದೆ, ತೆಂಗಿನ ಮರಗಳು ಹಾಕಿದ್ದಾರೆ, ಮಾವಿನ ಮರ ಇದೆ. ಇಲ್ಲೆಲ್ಲ ನೋಡ್ಬೋದು ನೀವು. ಹಾಂ, ಇಲ್ಲಿ ನೋಡಿ ನೀರು ಹೋಗೋಕ್ಕಂತಲೇ ಜಾಗ ಮಾಡಿದ್ದಾರೆ. ಫಿಶ್ ಪಾಂಡ್ ಇದೆ ನೋಡಿ. ನೋಡಿ ಇದು ಫಿಶ್ ಪಾಂಡ್ ಮಾಡಿದ್ದಾರೆ. ನೀರು ಮೀನುಗಳು ಬಿಡೋಕ್ಕಂತಲೇ ಮಾಡಿರೋವಂಥದ್ದು. ಕಲ್ಯಾಣಿ ಥರ ಕಾಣಿಸುತ್ತೆ, ಒಂಥರ ಏನೋ ದೇವಸ್ಥಾನ ಇದ್ದಂಗಿದೆ. ಎಷ್ಟು ಚೆನ್ನಾಗಿದೆ, ಅದ್ಭುತವಾಗಿದೆ. ನೋಡಿ ಇದೆಲ್ಲ ಅಲ್ಲಿ ಏನು ಕಾಣಿಸ್ತಾ ಇದೆ ನಿಮಗೆ, ಇದೆಲ್ಲ ಅವ್ರದ್ದೇ ತೋಟ, ವಿನೋದ್ ರಾಜ್ ಸರ್ ಅವ್ರದ್ದು. ಲೀಲಾವತಿ ಅಮ್ಮನವರ ಒಂದು ಪ್ರೀತಿಯ ಸ್ಥಳ ಅಂತ ಹೇಳ್ಬೋದು ಇದು. ಅವ್ರು ತುಂಬ ಇಷ್ಟವಾದ ಮನೆ, ಅವರ ಜಾಗ, ಗಿಡ ಮರಗಳು ಬೆಳೆಸಿ ಏನೋ ಇಲ್ಲಿ ಬಂದರೆ ಏನೋ ಮನಸ್ಸಿಗೆ ತುಂಬ ನೆಮ್ಮದಿ ಅನಿಸುತ್ತೆ. ಅಷ್ಟು ತುಂಬ ಚೆನ್ನಾಗಿದೆ ತೋಟ ಎಲ್ಲ. ನೋಡಿ ಇಲ್ಲಿ ಬೆಕ್ಕು ನೋಡ್ಬೋದು, 2 ಬೆಕ್ಕು ಕೂಡ ಸಾಕಿದ್ದಾರೆ ಇಲ್ಲಿ ಕೆಳಗಡೆ. ಹೆಂಗೆ ಮಲ್ಕೊಂಡಿದ್ದಾವೆ ನೋಡಿ ಅಲ್ಲಿ. ಎಷ್ಟು ಚೆನ್ನಾಗಿದೆ ನೋಡಿ, ಬೆಕ್ಕು ಮರಿ ಇದೆ. ನಾಯಿಗಳೆಲ್ಲ ಈ ಕಡೆ ಸಾಕಿದ್ದಾರೆ. ಇಲ್ಲೊಂದು ನಾಯಿ ಸಾಕಿದ್ದಾರೆ, ಚೈನ್ ಹಾಕಿದ್ದಾರೆ. ಹೋಗ್ಬಿಡಿ, ಹತ್ತಿರ ಹೋಗ್ಬಿಡಿ. ನಾಯಿ ಸಾಕಿದ್ದಾರೆ, ನೀವು ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿದೆ. ಹಾಂ, ನವಿಲಿದೆ ನೋಡಿ ಎಲ್ಲೋ. ಅನ್ನದಾತರಿಗೆಲ್ಲರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿಯ ಕುರಿಬೋಂಡ್ ಸುನಿಲ್. ಸೊ ಇವತ್ತು ನಾವು ಬಂದಿದ್ದೀವಿ. ನೀವು ನಿಜವಲ್ಲೂ ನಂಬಲ್ಲ, ನನ್ನ ತುಂಬ ಫೇವ್ರೇಟ್ ಇರೋದು ಕೊಡೋದು ನಾನು ಹೇಳ್ತೀನಿ. ಚಿಕ್ಕ ವಯಸ್ಸಲ್ಲಿ ನಾನು ಅದು ಎಷ್ಟು ಸತಿ ಬಂಕ್ ಕೊಡ್ದು ಹೋಗ್ಬಿಟ್ಟಿದ್ದೀನಿ ಗೊತ್ತಿಲ್ಲ, ಡ್ಯಾನ್ಸ್ ನೋಡೋಕ್ಕೆ. ಹಿಂಗೆ ಅಂತೀನಿ ಸುಮ್ಮನೆ. ಡ್ಯಾನ್ಸ್ ರಾಜ ಡ್ಯಾನ್ಸ್, ನೀನೆ ನಮ್ಮ ತಾಯಿ ತಂದೆ ಎಂದು ಬಂದೆ ಇಲ್ಲಿಗೆ. ಗೊತ್ತಾಗಿರುತ್ತೆ ಯಾರು ಅಂತ. ಬೇರೆ ಯಾರಲ್ಲ, ನಮ್ಮ ವಿನೋದ್ ರಾಜ್ ಸರ್ ಅವರು. ಸರ್ ನಮಸ್ಕಾರ. ಸರ್ ನಿಮ್ಮನ್ನು ನೋಡ್ತಾ ಇದ್ರೆ ನಂಗೆ ಎನರ್ಜಿ ಬರ್ತಾ ಇದೆ. ಸೊ ಇನ್ನೊಂದು ಮಾತು ಹೇಳಿದ್ರಿ, ಇಲ್ಲಿ ಅಮ್ಮವರು ಇಲ್ಲೇ ಕೂತ್ಕೊಳ್ತಾ ಇದ್ರು, ಮಲಗ್ತಾ ಇದ್ರು, ಇಲ್ಲೇ ಕೂತ್ಕೊಳ್ತಾ ಇದ್ರು. ಸೊ ಇದು ಅಮ್ಮವ್ರ ಜಾಗ ಅಂತ ಇದ್ದೀರಾ. ಸೊ ಅವ್ರ ಆಶೀರ್ವಾದ ನಮಗೂ ಬೇಕು. ಸೊ ಅವ್ರನ್ನ ನೋಡಿದಿರೋರು ಯಾರೂ ಇಲ್ಲ,
ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾದಿಂದ ಹಿಡಿದು ನಾವು ಚಿಕ್ಕ ವಯಸ್ಸೊಳಗಡೆ ಅವಾಗ ಇನ್ನೂ ಅವಾಗ ಉದಯ ಟಿ ವಿ ಅವೆಲ್ಲ ಬಂದಿತ್ತೇನೋ ಗೊತ್ತಿಲ್ಲ, ಚಂದನ ಟಿ ವಿಯಲ್ಲಿ ಅವಾಗ ಬರ್ತಾಯಿತ್ತು ಸಿನಿಮಾಗಳೆಲ್ಲ, ಹಳೆ ಸಿನಿಮಾಗಳು ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾಗಳೆಲ್ಲ ಬರ್ತಾಯಿತ್ತು. ಸೊ ಅವಾಗಿಂದ ನೋಡ್ಕೊಂಡು ಬಂದಿರೋಂಥದ್ದು ಅಲ್ವಾ. ಕಪ್ಪು ಬಿಳುಪ ಸಿನಿಮಾದಿಂದನೂ ಕಾಣಿಸ್ಕೊಂಡ್ರವರು ಅಮ್ಮ ನಮ್ಮ ಲೀಲಾವತಿ ಅಮ್ಮ ಅವರು ಅಲ್ವಾ, ಪ್ರತಿಯೊಬ್ಬ ಗೊತ್ತಿರುವಂಥದ್ದು. ಸೊ ನಿಮ್ಮನ್ನು ನೋಡ್ತಾ ಇದೀವಿ ಸರ್, ಅದು ನಮ್ಮ ಭಾಗ್ಯ ಅಂತ ನಾನು ತಿಳ್ಕೊಳ್ತೀನಿ. ನೋಡ್ತಾ ಇರುವಂತದ್ದು ನಮ್ಮ ಭಾಗ್ಯನೇ. ಯಾಕಂದ್ರೆ ನಮ್ಮ ಮಾತುಗಳನ್ನ ಕೊನೆ ಕಟ್ಟಕಡೆ ಅಭಿಮಾನಿವರೆಗೂ ನೀವು ತಲುಪಿಸುವಂತದ್ದು ಅದು ಶ್ರೇಷ್ಠ ಕೆಲಸ ಅದು. ಹಾಂ ಸರ್, ಹಾಂ ಸರ್. ಅದಕ್ಕೆ ನಾವೊಂದು ನಮ್ಮ ಭಾಗ್ಯ ಅಂತೀವಿ. ಈಗ ನೀವು ಅಮ್ಮವ್ರ ಆಶೀರ್ವಾದ ಅಂತ ಹೇಳಿದ್ರಿ, ಖಂಡಿತ ಅವ್ರು ನನ್ನನ್ನು ಮಾತ್ರ ಮಗ ಅಂತ ತಿಳ್ಕೊಂಡಿರ್ಲಿಲ್ಲ ಅವರು. ಅವ್ರು ಬದುಕಿದಿದ್ರೆ ಫಸ್ಟ್ ನಿಮ್ಮನ್ನ ಪ್ರೀತಿಯಿಂದ ಸತ್ಕರಿಸಿ ನಿಮ್ ಕೆನ್ನೆನ್ನ ಸವರಿ ಮಾತಾಡೋರು, ಅದು ಅಮ್ಮ. ಅದೇ ಅದೇ ಅಮ್ಮ ಅಂದ್ರೆ ಆ ಪ್ರೀತಿ ಬಂದು ಇಲ್ಲಿ ಯಾಕೆ ಪಕ್ಕದಲ್ಲಿ ಕೂರಿಸ್ಕೋಬೇಕು, ಇಲ್ಲಿ ಯಾಕೆ ಹಾಗಿಲ್ಲ ಅಲ್ಲಿ. ಎಲ್ರು ಒಂದೇ ಸಮಾನ, ಎಲ್ಲರೂ ಇರೋದು ಅದೇ ಒಂದೇ ಪ್ರಾಣ ಅನ್ನುವಂತ ಭಾವನೆ ಅವ್ರಿಗೆ ಅಷ್ಟೇ. ಹೌದು ಸರ್, ಹೌದು ಹೌದು. ಅವ್ರ ಬಣ್ಣ, ಮೇಲು ಕೀಳು, ಅವನ್ ಕಾಯಿಲೆ ಇರೋನು, ಇನ್ನೊಂದು ಅದು ಯಾವುದು ಗೊತ್ತಿಲ್ಲ ಅವ್ರಿಗೆ. ಮನುಷ್ಯನ ಎಷ್ಟು ಪ್ರೀತಿ ಮಾಡ್ತಾರೋ ಮನುಷ್ಯನಿಗಿಂತ ಹೆಚ್ಚಾಗಿ ಪ್ರಾಣಿಗಳನ್ನ ಪ್ರೀತಿ ಮಾಡ್ತಾರೆ ಅವರು. ಅವ್ರು ಏನ್ ದಾರಿ ತೋರಿಸ್ಕೊಟ್ಟಿದ್ದಾರೋ ಹೆಚ್ಚು ಕಡಿಮೆ ಅದ್ರಲ್ಲಿ ನಡೆಯಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೆ. ಸರ್ ಖಂಡಿತ ಖಂಡಿತ ಖಂಡಿತ. ನಾವು ನೋಡೋದನ್ನೇ ಗೊತ್ತಾಯ್ತು, ಹೊರಗಡೆ ಬರ್ತಾ ಇದ್ದಂಗೆ ನಾವು ಒಳಗಡೆ ಬರ್ತಾ ಇದ್ದಂಗೆ ಪ್ರತಿಯೊಂದು ನೋಡಿದ್ವಿ. ಆ ಹಣ್ಣಿನ ಗಿಡದಿಂದ ಹಿಡಿದು ಪ್ರತಿಯೊಂದು ಬೆಕ್ಕುಗಳನ್ನ ನೋಡಿದ್ವಿ, ನಾಯಿಗಳನ್ನ ನೋಡಿದ್ವಿ. ಸೊ ಸಂತೋಷ ಆಯ್ತು ಸರ್. ನಮ್ಗೆ ಏನೋ ಒಂಥರ ಏನಂದ್ರೆ ಇಲ್ಲಿ ಬಂದ್ರೆ ಏನೋ ಒಂದು ಮೈಂಡ್ ಸೆಟ್ ಒಂಥರ ಫ್ರೀ ಆಯ್ತು. ನನ್ಗೆ ಗೊತ್ತಾಗ್ತಿಲ್ಲ ಏನು ಅಂತ, ಏನೋ ಇದೆ ಸರ್, ಇಲ್ಲಿ ಏನೋ ಪವರ್ ಇದೆ ಅಂತ ಅನಿಸ್ತು ನನಗೆ. ಎಸ್ 100% ಸರ್. ಅಮ್ಮ ಇದ್ದಾರೆ, ಹಾಂ ಸರ್. ತಾಯಿತನ ಇದೆ, ವಾತ್ಸಲ್ಯ ಇದೆ, ಸುತ್ತಾ ಇದೆ. ಹಾಂ ಸರ್. ಸರ್ ಓಕೆ ಸರ್, ನಿಮ್ಗೊಂದು ಪ್ರಶ್ನೆ. ಡ್ಯಾನ್ಸ್ ರಾಜ ಡ್ಯಾನ್ಸ್ ಆಯಿತು, ಒಳ್ಳೆ ಸಿನಿಮಾ ಸರ್, ಅದ್ಭುತ. ನಾನು ಚಿಕ್ಕ ವಯಸ್ಸಲ್ಲಿ ಸಿನಿಮಾನ ಎಷ್ಟು ಸತಿ ನೋಡಿದ್ದೀನಿ ನನಗೆ ಗೊತ್ತಿಲ್ಲ, ಅಷ್ಟು ಸತಿ ನೋಡಿದ್ದೀನಿ. ಮುರಳಿ ಟೆಂಟಲ್ಲಿ ನೋಡಿದ್ದೆ ನಾನು ಇವ್ರ ಸಿನಿಮಾನ. ಸೊ ಆ ಸಾಂಗು ಇದಿನ್ನೂ ಇವಾಗಲೂ ಮೈಂಡಲ್ಲಿದೆ. ನಾವು ಮನೆ ಬಾಯೊಳಗಡೆ ಟಮಾಟೋ ಹಣ್ಣು ಇಟ್ಕೊಂಡು ಹಿಂಗೆ ಮಾಡ್ತಾ ಇದ್ವಿ ನಾವು ಅವಾಗ ಮನೆಯೊಳಗಡೆ. ಹಾಂ ಹ್ಞೂ ಸರ್. ನಾವು ನಮ್ಮಮ್ಮ ಟಮಾಟೋ ಇಲ್ಲ ಏನಿಲ್ಲ, ಮನೆಯೊಳಗೆ ಎಲ್ಲ ಕೂತ್ಕೊಂಡು ಡ್ಯಾನ್ಸ್ ಆಡ್ಕೊಂಡು ಎಲ್ಲ ಒಡೆದು ತಿಂತಾ ಇದೆ ಅಂತ ಬೈಯೋರು ನಮ್ಮಮ್ಮ ನನಗೆ. ಸರ್ ಅದೇ ಹ್ಞೂ ಸರ್, ನನ್ಗೆ ಗೊತ್ತಿಲ್ಲ ಅದೇನಂತ. ನೀವು ಹಿಂಗೆ ಇಟ್ಕೊಂಡು ವೈಬ್ರೇಷನ್ ಮಾಡ್ತಾ ಇದ್ರಿ. ಇಲ್ಲಿ ವೈರ್ ಕೊಟ್ಬಿಟ್ಟು ಹೌದಾ? ನಾನು ಟಮಾಟೋ ಅನ್ಕೊಂಡೆ ಸರ್. ಆ ಕಾಲಕ್ಕೆ ಬ್ಯಾಟ್ರಿ ಹಾಕಿರ್ತಾ ಇದ್ರಲ್ಲ, ಬ್ಯಾಟ್ರಿ, ಅದು ಮೈಯಲ್ಲೆಲ್ಲ ಕರೆಂಟ್ ಹೊಡಿಯೋದು. ಹೌದಾ? ಶೂಟಿಂಗ್ ಟೈಮಲ್ಲಿ ಭಾರಿ ಹಿಂಸೆ ಆಗ್ಬಿಡೋದು ಸರ್. ನನಗೆ ಅದು ಕರೆಂಟ್ ಅಂತಾನೆ ಗೊತ್ತಿಲ್ಲ. ನಾನು ಟಮಾಟೋ ಹಣ್ಣು ಇಟ್ಕೊಂಡಿದ್ದೀರೇನೋ, ಲೈಟ್ ಬಿಟ್ಟಿರ್ಬೇಕು ಅಂತ ನಾನು ಟಮಾಟೋ ಹಣ್ಣು ಇಟ್ಕೊಂಡು ಓ ಅಂತಿದ್ದೆ ನಾನು. ನಮ್ಮಮ್ಮ ಬೈಯರ್ ನನಗೆ, ಇರೋ ಟಮಾಟೋ ಎಲ್ಲ ಹಾಳು ಮಾಡ್ತೀವಲ್ಲ ಅಂತ. ಸೊ ಇವಾಗ ಗೊತ್ತಾಯ್ತು ನೋಡಿ ನನಗೆ ಅದ್ರ ರಿಯಲ್ ಫ್ಯಾಕ್ಟ್ ಏನಂತ ಇವಾಗ ಗೊತ್ತಾಯ್ತು. ಅದು ಎಲೆಕ್ಟ್ರಿಕಲ್ ಅಂತೆ ಸರ್. ಏನ್ ಸರ್ ಅದು? ಯಾಕೆ ಸರ್ ಅದಂಗೆ? ಟಾರ್ಚ್ ಬ್ಯಾಟ್ರಿ ಓಕೆ ಇಟ್ಕೊಂಡು ಕರೆಂಟ್ ಬಂದಾಗ ಎಲೆಕ್ಟ್ರಿಕ್ ಶಾಕ್ ಸರ್. ಯಾರು ಸರ್ ಕೊರಿಯೋಗ್ರಾಫರ್ ಅದಕ್ಕೆ ಡ್ಯಾನ್ಸ್ ಮಾಸ್ಟರ್? ಓ, ಚಿನ್ನಿ ಪ್ರಕಾಶ್ ಮಾಸ್ಟರ್. ಓಕೆ. ನಾನು ಅವ್ರ ಜೊತೆ ಮಾಡಿದ್ದೀನಿ, ಬಟ್ ನನಗೆ ಅವರೇ ಮಾಸ್ಟರ್ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಲವ್ ಫಿಲಮಲ್ಲಿ ನೋಡಿದೆ ಚಿನ್ನಿ ಮಾಸ್ಟರ್, ಮಂಗಳೂರಿನವರು. ಅವರು ಬಾಂಬೆಯಲ್ಲಿದ್ದಾರೆ ಅಲ್ವಾ ಸರ್? ಸೊ ಅವ್ರು ಮಾಸ್ಟರ್ ನಿಮಗೆ. ಸರ್ ನಿಜವಲ್ಲ ಸರ್, ಆ ಡ್ಯಾನ್ಸು, ಆ ಸಿನಿಮಾ ಆಗಿರ್ಬೋದು, ಆ ಅಮ್ಮ ಅಮ್ಮ ಅನ್ನೋ ಒಂದು ಹಾಡಾಗಿರ್ಬೋದು, ತುಂಬ ಅದ್ಭುತವಾಗಿತ್ತು ಸರ್. ಸರ್ ಓಕೆ ಸರ್, ಅದರ ನಂತರ ಹೇಗೆ ಸರ್, ಏನಾಯ್ತು, ಹೇಗೆ? ಕೃಷ್ಣನಿಗೆ ಕುಣಿದಾಗ. ಹೌದು ಸರ್, ಹೌದು. ಅದು ಒಳ್ಳೆ ಹೆಸರು ಕೊಡ್ತು. ಹಾಂ ಸರ್. ಆಮೇಲೆ ಕಂಟಿನ್ಯೂ ಅದನ್ನ ಮಾಡೋಕ್ಕಾಗಲ್ಲ, ಅಮ್ಮವ್ರು ನನಗೋಸ್ಕರ ಸ್ವಂತ ಅವರೇ ಸಿನಿಮಾ ಮಾಡಿದ್ರು. ಹೌದು ಸರ್. ಆಮೇಲೆ ನನಗೂ ಹೆಂಡತಿ ಬೇಕು ಅನ್ನೋ ಸಿನಿಮಾ ಬಂತು. ಹಾಂ ಸರ್. ಅಮ್ಮವ್ರು ನನಗೆ ಕಾಲೇಜ್ ಹೀರೋ ಮಾಡಿದ್ರು, ಅದು ಹಿಟ್ ಆಯ್ತು. ರುಕ್ಕಮ್ಮ ನಾವು ಮರೆಯಲ್ಲ ಸರ್. ನಾನ್ ನಿಮ್ಮನ್ನ ನೋಡಿದ್ದೆ, ನನಗೆ ಇದೇ ಸಾಕ್ಷಿ. ನಿಮ್ ಸಿನಿಮಾಗಳಿಗೆ ಹಾಡು ಅದೆಲ್ಲ ಪ್ರತಿಯೊಂದು, ಅದು ಕೂಡ ಸರ್. ನಿಮ್ ಡ್ಯಾನ್ಸೇ ಅದ್ಭುತ ಸರ್. ಆ ಒಂದು ನಿಮ್ ಬಾಡಿ ಲ್ಯಾಂಗ್ವೇಜ್, ಆ ಸ್ಟೈಲು. ಅವರ ಸಾಹಿತ್ಯನೂ ಅದ್ಭುತ. ಹಾ ಹೌದು ಸರ್, ಹೌದು. ಬರೆದಿದ್ದಾರೆ, ಗೆಳೆಯ ಗೆಳೆಯ ಭಯಪಟ್ರೆ ನೀನು ಖಾಲಿ, ದುನಿಯಾ 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 ಕುಮಾರೋ ಗೋಲಿ ಅಂತ. ಅವ್ರ ಏನ್ ಸಾಹಿತ್ಯ ಹೇಳಿದ್ರು, ಆ ಗೋಲಿ ಹೊಡೆದಿರೋ ಗೋಲಿ ಇದೆಯಲ್ಲ, ಹಾ ಸರ್, ಅದು ಇವತ್ತವರೆಗೂ ಟ್ರಾವೆಲ್ ಆಗ್ತಾನೆ ಇದೆ. ಅದು ಇಂಡೇ ಆಗಿಲ್ಲ ಗೋಲಿ. ಎಸ್ ಸರ್. 300 yards, 1000 yards ಅಂತಾರಲ್ಲ, ಲೆಕ್ಕ ಮಿತಿಲ್ದಿರೋಷ್ಟು ಹೋಗ್ತಾನೆ ಇದೆ ಗೋಲಿ. ಹೌದಾ? ಅಮ್ಮ ನಿನ್ನ ತ್ಯಾಗಕ್ಕೆ